ಏ ಫ್ಯಾಮ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ಏನಾಗಿತ್ತು ಅಂದರೆ, ನನಗೆ ಕಾಲೇಜು 3ನೇ ತಾರೀಕು ತನಕ ಇತ್ತು ಎಕ್ಸಾಮ್ಸ್. ಫೆಬ್ರವರಿ 3ನೇ ತಾರೀಕು ತನಕ ನನಗೆ ಎಕ್ಸಾಮ್ಸ್ ಇತ್ತು. ಸೊ ಅದಕ್ಕೆ ಅಷ್ಟೊಂದು ವ್ಲಾಗ್ಸ್ ನಾನು ಯಾವುದು 1 ಮಂತಿಂದ ಏನೂ ಮಾಡಿದ್ದಿಲ್ಲ. ಅದಾದಮೇಲೆ ನನಗೆ ರಜೆ ಬಂದು ಸರಿನಾ, ರಜೆ ಬಂದಾಗ ನನಗೆ ಹುಷಾರಿಲ್ದಿರಂಗೂ ಆಗೋಗಿತ್ತು. ಆಮೇಲೆ ಮಮ್ಮಿ ಇವಾಗ ಜಸ್ಟ್ ಸ್ಕೂಲಿಂದ ಬಂದರು. ಆಮೇಲೆ ಏನು ಮಾಡ್ತಿದ್ದೀರಾ ಮಮ್ಮಿ ಅಂತಿದ್ದಕ್ಕೆ ರಸಮ್ ಮಾಡ್ತಿದ್ದೀನಿ ಅಂದರು. ಸೊ ರಸಮ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಮಮ್ಮಿ, ನಾವು ಹುಷಾರಿಲ್ದಿರೋ ಟೈಮಲ್ಲಿ ನಾನು ಮಮ್ಮಿ ಹತ್ರ ಮಾಡಿಸ್ಕೊಂಡು ಕೊಡೋದೇ ರಸಮ್. ಯಾಕೆ ಕೆಮ್ಮು ಬರಲಿ, ನನಗೆ ಜ್ವರ ಇರಲಿ, ನಾನು ನಮ್ಮಪ್ಪ ಎಲ್ಲರೂ ಮಾಡಿಸ್ಕೊಂಡು ಕುಡಿಯೋದೇ ರಸಮ್ ಮಮ್ಮಿ ಕೈಲಿ. ಯಾಕಂದ್ರೆ ಅದು ಸಕ್ಕತ್ತಾಗಿ ಮಾಡ್ತಾರೆ ಮಮ್ಮಿ. ರಸಮ್ ಜೊತೆ ಸಕ್ಕತ್ತಾಗಿ ಏನೂ ಮಾಡಲ್ಲ, ಎಣ್ಣು ಮಾಡೋ ಥರನೇ ನಾನು ಮಾಡೋದು. ಬಟ್ ಅದು ನಮಗೆ ಇಷ್ಟ, ಅವ್ರಿಗೆ ಇಷ್ಟ. ಏನು ಅಂದರೆ ಟೊಮೆಟೊ ಮತ್ತು ಹುಣಸೆಹಣ್ಣು ಉಪ್ಪು ಹಾಕಿ ಬೇಯಕ್ಕೆ ಹಾಕಿದ್ದೀವಿ. ಸೊ ಅದು ಬೆಂದ ಮೇಲೆ ಅಲ್ಲಿ ತನಕ ಬರೀ ರಸಮ್ ಊಟ ಮಾಡೋಕ್ಕಾಗಲ್ಲ. ಸೊ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ವೈ ಬಿಕಾಸ್ ಏನದು ಎಗ್ ಬುರ್ಜಿ, ಎಗ್ ತಂದು ಇಟ್ಟಿದ್ದೀನಿ. ಎಗ್ ಬುರ್ಜಿ ಮಾಡ್ತಾರೆ. ಸೊ ನಾನು ಬ್ಲಾಗ್ ನಂದು ನಾಳೆ ಆಗಲ್ಲ ಮಮ್ಮಿ. ಏನು ನಾಳೆ ಗುರುವಾರ, ನಾಳೆ ತಿನ್ನಲ್ಲ ನಾನು ಚಿಕನ್ನು. ಸೊ ನನ್ನ ಡಯಟ್ ಮೀಲ್ ಏನೇನಿದೆ, ಸೊ ಬೆಳಿಗ್ಗೆಯಿಂದ ನಾನು ಏನೇನು ತಿಂತೀನಿ ಮತ್ತು ಪ್ರೋಟೀನ್ ಸೋರ್ಸ್ ನಾನು ಏನೇನು ತೊಗೊತೀನಿ ಬಾಡಿಗೆ, ಅದನ್ನೆಲ್ಲ ನಾನು ನಿಮಗೆ ನಾಡಿದ್ದು. ಸೊ ನಾಡಿದ್ದು ಆಗಲ್ಲ ಬಿಡಿ, ನಾನು ನೆಕ್ಸ್ಟು ತೋರಿಸ್ತೀನಿ. ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ. ಯಾಕಂದರೆ ನಾಳೆ ಗುರುವಾರ, ನಾಳೆ ನಾನು ಎಗ್ಗು ತಿನ್ನಲ್ಲ, ಏನೂ ಇಲ್ಲ. ಸೊ ನಾಡಿದ್ದು ಮೈಸೂರು ಹೋಗ್ತಾಯಿದ್ದೀವಿ. ಅದು ಯಾಕಂದರೆ ಗೊತ್ತಾಗುತ್ತೆ ನಿಮಗೆ, ನೀವು ನೋಡ್ತೀರಾ ಬ್ಲಾಗ್ನ. ಸೊ ಆಗ ಮಮ್ಮಿ ಏನು ಸರ್ಪ್ರೈಸ್, ನೀವು ನೋಡ್ತೀರಾ ಬಿಡಿ. ಅದು ಯಾಕೆ ಅನ್ನೋದನ್ನೇ ಸರ್ಪ್ರೈಸ್. ಅದು ಕರೆಕ್ಟು. ಇವಾಗ ಮಮ್ಮಿ ನನಗೆ ಡಯಟಲ್ಲಿ ಇದು ಎಗ್ ಬುರ್ಜಿ ಮಾಡ್ತಿರೋ ತಾನೆ, ಆಯಿಲ್ ಕಮ್ಮಿ ಹಾಕ್ಬಿಟ್ಟು ಮತ್ತೆ ಆಬ್ವಿಯಸ್ಲಿ ಇಟ್ಸ್ ಡಯಟ್ ಫುಡ್ ಓನ್ಲಿ. ಮತ್ತೆ ಅದು ಎಗ್ ಪ್ರೋಟೀನ್ ಸಮೇತ ಅಲ್ವಾ. ಸೊ ಅದಕ್ಕೆ ನೈಟ್ ಪ್ರೋಟೀನ್ ಸೋರ್ಸ್ ಕಂಪ್ಲೀಟ್ ಮಾಡಿ ಚಪಾತಿ. ಮುಂದೆ ಬರುವ ನಾವು ಅಗೇನ್ ಆಕ್ಟಿವ್ ಆಗಿದ್ದೀವಿ. ಎಕ್ಸಾಮ್ ಮುಗೀತು. ಇಷ್ಟು ಆಲ್ಮೋಸ್ಟ್ ನಾನು 1 ಮಂತು ಫ್ರೀನೇ ಇದ್ದಿಲ್ಲ. ನಾನು ಹೇಳಬೇಕು ಅಂದರೆ ಇಲ್ಲಿ ತಾನೇ ನಾನು ಫ್ರೀ ಇದ್ದಿಲ್ಲ. 3rd ತನಕ ಫ್ರೀನೇ ಇದ್ದಿಲ್ಲ ನಾನು. ಇವಾಗ ಮಾರ್ಚ್ ತನಕ ಕಾಲೇಜ್ ಇಲ್ಲ ಅಂದಿದ್ದಾರೆ. ಸೊ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಶೂಟ್ ಮಾಡಿಬಿಟ್ಟು ನಾನು ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಆದಷ್ಟು ಪೋಸ್ಟ್ ಮಾಡಿಬಿಡ್ತೀನಿ ದಿನ ಸರಿನಾ. ಸೊ ಇವಾಗ ಚಕ್ ಅಂತ ಹೋಗಿ ಮಮ್ಮಿ ರಸಮ್ಮು ಮತ್ತು ಮೊಟ್ಟೆ ಬಜ್ಜಿ ಮಾಡ್ತಾರಂತೆ, ಅದು ನೋಡ್ಕೊಂಬನ್ನಿ. ಲೆಟ್ಸ್ ಗೋ. ಇದು ಆಕ್ಚುಲಿ ನಮ್ಮ ಅಮ್ಮನೇ ಮಾಡಿಕೊಟ್ಟಿರೋ ರಸಮ್ ಪೌಡ್ರು. ಈ ಚೆನ್ನೈಯಲ್ಲಿ ಮಾಡ್ತಾರೆ. ಇದಕ್ಕೆ ಪೆಪ್ಪರು ಮತ್ತು ಜೀರಿಗೆ, ಸ್ವಲ್ಪ ತೊಗರಿಬೇಳೆ ಯಾಕೆ ಅಂದರೆ ಸ್ವಲ್ಪ ಗಟ್ಟಿ ಬರೋಕ್ಕೆ ರಸಮ್, ಅದಕ್ಕೋಸ್ಕರ ತೊಗರಿಬೇಳೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀವಿ. ನಮ್ಮ ಮಮ್ಮಿ ರಸಮ್ ಚೆನ್ನಾಗಿ ಮಾಡ್ತಾರೆ. ಬಟ್ ನಮ್ಮ ಅಜ್ಜಿ ಚಿಕನ್, ನಮ್ಮ ಮಮ್ಮಿ ಅಜ್ಜಿ ಇದು ಮಾಡೋದು ಊರ್ ಸ್ಟೈಲ್, ಮಂಗ್ಳೂರು ಸ್ಟೈಲ್ ಚಿಕನ್ ಮಾಡ್ತಾರೆ. ಅಪ್ಪ ಸಕ್ಕದಾಗಿರುತ್ತದೆ. ಏನು ಮಮ್ಮಿ ಕರೆದ್ರಿ? ಈಗ ಇದೆಲ್ಲ ನಿಮ್ಗೆ ತೋರಿಸಿದ್ನಲ್ಲ ಅವಾಗಲೇ ರಸಮ್ ಮಾಡೋ ವಿಧಾನ. ಆ್ಯಕ್ಚುಲಿ ರಸಮ್ಗೆ ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆನೇ ಕೊಡೋದು ನೋಡಿ. ಜಸ್ಟ್ 1 ಸ್ಪೂನ್ ಅಷ್ಟೇ. ಓಕೆ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ. ಓ ಬಿತ್ತು ನನ್ನ ಸಾಸಿವೆ ನನ್ನ ಕೈಯಲ್ಲಿದೆ. ಅದು ಚಟ್ಪಟ್ ಅಂದಾಗ ನೋಡಿ, ಬೆಳ್ಳುಳ್ಳಿ
ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು. ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಆಲ್ರೆಡಿ ಇಲ್ಲಿ ಟೊಮೆಟೊನೆಲ್ಲ ಬೇಯಿಸಿ ಇರ್ತೀವಲ್ವ, ಅದನ್ನು ಹಿಂಡಿ ಇಟ್ಟಿದ್ದೀನಿ ನಾನು. ಓಕೆ, ಅದನ್ನ ಹಾಕ್ಬಿಟ್ಟು ಆಕ್ಚುಲಿ ಸಾಂಬಾರ್ನ ನಾವು ಗುಳ 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 ಅಂತ ಕುದಿಸ್ತೀವಲ್ವಾ, ಬಟ್ ರಸಮ್ನ ಕುದಿಸ್ಬಾರ್ದು. ಈ ಸೈಡಲ್ಲಿ ಒಂದ್ ಸ್ವಲ್ಪ ಹಂಗೆ ಕುದೀತಾ ಕುದೀತಾ ನೊರೆ ಬರುತ್ತಲ್ವಾ, ಆಫ್ ಮಾಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮುಗೀತಾ? ರಸ ಮುಗೀತಾ? ಮುಗೀತು. ಯಾಕಂದ್ರೆ ನಾವು ಕುದಿಸಿದ್ರೆ ಏನಾಗುತ್ತೆ ಅಂದ್ರೆ ಕಹಿ ಬಂದ್ಬಿಡುತ್ತೆ. ಓಕೆ, ಇವತ್ತು ಟೇಸ್ಟು ನಾನು ಮಾಡಿ ತೋರಿಸ್ತೀನಿ. ಪಪ್ಪ ಇವಾಗ ಆ್ಯಕ್ಚುಲಿ ಆಫೀಸ್ಗೆ ಹೋಗಿದ್ದಾರೆ. ಪಪ್ಪ ಬಂದಮೇಲೆ ಫಸ್ಟ್ ಏನು ತೋರಿಸ್ಬೇಕು, ಯಾಕಂದರೆ ಅವ್ರಿಗೆ ರಸಮ್ ಅಂದರೆ ತುಂಬ ಇಷ್ಟ. ಅವ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆನಾ? ಸೊ ಅವ್ರು ಬಂದಮೇಲೆ ಅವ್ರಿಗೂ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ನೋಡೋಣ. ಮೊಟ್ಟೆ ಬಜ್ಜಿ ಸಖತ್ತಾಗಿದೆ. ನನ್ನ ಇರ್ರಿ ತೋರಿಸಿ, ನಾನು ಒಂದು ಸತಿ ತಿಂದೆ. ಬಟ್ ಇನ್ನೊಂದು ಏನಂದರೆ, ನಮ್ಮ ಮಮ್ಮಿ, ನಾನು ಟ್ರೈನರ್, ನಮ್ಮ ಇವ್ರ ಕೋಚ್ ಹೇಳಿರೋದು ಏನಂದರೆ, ಇದು ಆಯಿಲ್ಗಿಂತ ತುಪ್ಪ ಗುಡ್ ಫ್ಯಾಟ್. ಅದು ತುಪ್ಪ ಫ್ಯಾಟ್ ಆದ್ರೂ ಅದು ಗುಡ್ ಫ್ಯಾಟ್. ಆಯಿಲ್ ಅದು ಒಳ್ಳೇದಲ್ಲ ಅದು ನಮ್ಮ ಇದಕ್ಕೆ. ಬಟ್ ಆದ್ರೆ ನಮ್ಮ ಮಮ್ಮಿ ತುಪ್ಪ ಹಾಕಿ ಅಂದ್ರೆ ಇವಾಗ ನನ್ನ ತಗೊಂಬ ಅಂತಾರೆ. ಇದಕ್ಕಲ್ಲಪ್ಪ, ಇದಕ್ಕೆ ಮೊಟ್ಟೆ ಬಜ್ಜಿ ಹಾಕಲ್ವಾ? ಏನಪ್ಪ, ನಾನು ಹೇಳ್ದಂಗೆ ನಂದು ನಾನು ಚಿಕನ್ ಮಾಡ್ಕೊತೀನಲ್ಲ ಡಯಟು, ಅದನ್ನು ಆದಷ್ಟು ಬೇಗ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಬೆಳಿಗ್ಗೆ ಏನು ತಿಂತೀನಿ, ಮೀಲು, ಮಧ್ಯಾಹ್ನ ಏನು ತಿಂತೀನಿ, ಮತ್ತು ನಾನು ಡಯಟ್ ಚಿಕನ್ ಹೆಂಗೆ ಮಾಡೋದು ಅದೆಲ್ಲ ಒಂದರಲ್ಲೇ ಕವರ್ ಮಾಡ್ತೀನಿ. ಸೊ ಅದು ಈ ವೀಕಲ್ಲ, ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. ನೆಕ್ಸ್ಟ್ ಇವಾಗ ರಸಮ್ ಹೆಂಗೆ ಮಾಡಿದ್ದಾರೆ ಟೇಸ್ಟ್ ಮಾಡಿಬಿಟ್ಟು, ನಮ್ಮ ಅಪ್ಪದ ಟೇಸ್ಟ್ ತೋರಿಸ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ನೋಡುವ. ಓಕೆನಾ? ಥ್ಯಾಂಕ್ ಯು ಫಾರ್ ಯುವರ್ ರಸಮ್ ಆ್ಯಂಡ್ ಎಗ್. ಆಲ್ವೇಸ್ ವೆಲ್ಕಮ್. ಇಲ್ಲ ಅಂದ್ರೆ ಅವ್ರು ಡೈಲಿ ನನಗೆ ಪ್ರೋಟೀನ್ ಸೋರ್ಸ್ ನೈಟ್ ಕೊಡ್ತಾರೆ. ಇದು ಆಮ್ಲೆಟ್ ಮಾಡಿಕೊಡ್ತಾರೆ. ಅದ್ರಲ್ಲಿ ಡ್ಯಾಡಿ ಡೈಲಿ ಆಮ್ಲೆಟ್ ಮಾಡಿಕೊಡ್ತಾರೆ ನನ್ನ ನೈಟಿಗೆ. ಸೊ ಯಾ ಫ್ಯಾಮ್, ಇವಾಗ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕಬೇಕು. ನಮ್ಮ ಸರ್ನ ಬೇರೆ ಆಚೆ ಬಿಡಬೇಕು. ಆಚೆ ಬಿಟ್ಬಿಟ್ಟು ಮ್ಯಾಕ್ಸ್ ನಮಸ್ತೆ ಅಂತ. ಗುಡ್ ಬಾಯ್ ಮ್ಯಾಕ್ಸ್, ಗುಡ್ ಬಾಯ್. ಆಚೆ ಬಿಟ್ಬಿಟ್ಟು ನನ್ನ ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು ರಸಮ್ ಟೇಸ್ಟ್ ಮಾಡೋಕೆ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಟೇಸ್ಟ್ ನೋಡ್ಬಿಟ್ಟು ಬರ್ತೀನಿ. ಅಬ್ಬಾ ವಾ, ಕೈ ಸುಟ್ಕೊಂಡೆ. ಭಯ ನನಗೆ ಅಲ್ಲಿ ಸುಟ್ಗಿಟ್ಟು ಹೋಗುತ್ತೆ ಅಂತ, ಯಾಕಂದ್ರೆ ಇಲ್ಲೆಲ್ಲ ಆಲ್ರೆಡಿ ಓಡಿಸೋಗ್ಬಿಟ್ಟಿದ್ಯಾ ಅದಕ್ಕೆ. ವಾ, ಸಕ್ಕತ್ತಾಗಿ ಇಲ್ಲೇ ಇರ್ತಾರೆ ಬನ್ನಿ. ಸಕ್ಕತ್ತಾಗಿದೆ ಮಮ್ಮಿ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ರಸಮ್. ನೋಡೋಣ ಪಪ್ಪ ಏನು ರಿವ್ಯೂ ಕೊಡ್ತಾರೆ ಅಂತ. ನಾನು ರಸಮ್ಮು 10/9.5 ಕೊಡ್ತೀನಿ. 9.5 10ಗೆ. ಕಸ ಎಲ್ಲ ಜಾಸ್ತಿ, ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಗೊತ್ತಲ್ವ ನಿಮ್ಗೆ. ಅಲ್ಲಿ ನೋಡ್ರಿ ಅದು, ಅದಕ್ಕೆ ಪಪ್ಪ ಎಷ್ಟು ಕೊಡ್ತಾರೆ ನೋಡೋಣ. ಇದು ಯಾವುದದು ಮೊಟ್ಟೆ ಬುರ್ಜಿ 10/10 ಮಮ್ಮಿ. ಗುಡ್ ವರ್ಕ್. ಈಸಿ ಮೆಥಡ್ ಮಮ್ಮಿ ಮಾಡಿದ್ದು. ಕರೆಕ್ಟಾಗಿ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಸೊ ನೀವು ಟ್ರೈ ಮಾಡಿ, ತಿಂದು ನೋಡಿ. ಏನು ಮ್ಯಾಕ್ಸ್, ಇವಾಗ ಪಪ್ಪ ಬಂದಮೇಲೆ ಟೇಸ್ಟ್ ಮಾಡಿಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಾ? ಓಕೆ ಸರ್, ಇವಾಗ ಪಪ್ಪ ಬಂದರು. ಇವಾಗ ಮಮ್ಮಿ ರಸಮ್ ಹಾಕಿ ಕೊಟ್ಟಿದ್ದಾರೆ. ಮತ್ತೆ ಏನು ಮಮ್ಮಿ ಅದು? ಸರ್ ಎಗ್ ಬುರ್ಜಿ ತರ್ತಾರೆ ಬನ್ನಿ. ಇವಾಗ ಗೊತ್ತಾಗ 10ಗೆ ಎಷ್ಟು ರೇಟಿಂಗ್ ಕೊಡ್ತಾರೆ ಅಂತ ಹೇಳಿ. ಇದೆ ಪಪ್ಪ ಬಂದಿದ್ದಾರೆ. ಪಪ್ಪ ಇದೇನಂದರೆ ಮಮ್ಮಿ ನಾನು ಮಾಡಿದ್ದು. ಸೊ ಇದಕ್ಕೆ 10ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ನೋಡ್ರಿ, ರಸಮ್ಗೆ ಎಗ್ ಬುರ್ಜಿಗೆ. ಹೇಗೆ ಕರೆಕ್ಟಾಗಿ ಕೊಡ್ತಾರೆ ಅವರು.
10ಗೆ ಎಷ್ಟು? 9.5. 9.5. ಆಫ್ ಯಾರು ಬಿಟ್ರಿ? ಬಾಯಿಗೆಲ್ಲ ಸಿಗ್ತಾ ಇದೆ. ಕಸ ಜಾಸ್ತಿ ಸೇಮ್ ಡೈಲಾಗ್ ನಾನು ನೋಡಿದೆ, ಕಸ ಸಿಕ್ತಿದೆ ಬಾಯಿಗೆ ಅಂತ. ಓಕೆ, ಎಗ್ ಬುರ್ಜಿ ನೋಡಿ. ನೆಕ್ಸ್ಟ್ ರೆಸಿಪಿ. ಡಿಫ್ರೆಂಟ್ ಮಸಾಲೆ ತರ ಇದೆ. ಮಮ್ಮಿ ಮಾಡಿದ್ರು, ನಾನಲ್ಲ. ಚೆನ್ನಾಗಿದೆ ಅಂದಿದೆ, ನಾನು ಅಂತಿದ್ದೆ. ರೆಗ್ಯುಲರ್ ಆಗಿ ಮಾಡೋಂಗಿಲ್ಲ, ಬಟ್ ಚೆನ್ನಾಗಿದೆ. ಏನೋ ಡಿಫ್ರೆಂಟ್ ಮಸಾಲ ಯೂಸ್ ಮಾಡಿರಂಗಿದೆ. This how much points? Ratings. 10ಗೆ ಸೇಮ್ 9. ಏನು ಡಿಫ್ರೆಂಟ್ ಇದೆ ಮಮ್ಮಿ? ಇದಕ್ಕೆ ಸ್ವಲ್ಪ ಇವತ್ತು ಧನಿಯಾ ಪುಡಿ ಹಾಕಿದೆ. ಧನಿಯಾ ಮತ್ತೆ ಎಣ್ಣೆಗೆ ಏನೋ ಹಾಕಿದ್ರಿ ನೀವು ಫಸ್ಟ್. ನೀನು ನಾನು ತೋರ್ಸಕ್ ಹೋದಾಗಿದೆ ಇದು ಹಾಕಲ್ಲ ಅಂತ. ಎಗ್ ಬುರ್ಜಿಗೆ ಹಾಕ್ತಾರೆ, ಸಾಸ್ ಹಾಕ್ತಾರೆ, ಜೀರಿಗೆ, ಅದೇ ಧನಿಯಾ ಪುಡಿ ಒಂಚೂರು ಇವತ್ತು ಎಕ್ಸ್ಟ್ರಾ. ಈರುಳ್ಳಿ, ಲಫ್ರಿ ಮೇಲೆ ಮಮ್ಮಿಗಿಂತ ಪಪ್ಪ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಕುಕ್ಕಿಂಗು. ಅದು ಎಗ್ ಬುರ್ಜಿ, ಅದು ಎಗ್ ಪ್ರೋಟೀನ್ ಸೋರ್ಸ್, ನಾನು ಡೈಲಿ ತಿಂತೀನಿ. ಸೊ ನಂದು ಡೈಲಿ ಏನೇನು ಮಾಡಿ ಚಿಕನ್ ಏನೇನು ತಿಂತೀನಿ ಡಯಟಲ್ಲಿ, ಸೊ ಅದನ್ನೆಲ್ಲ ನಾನು ನಿಮಗೆ ಮೆಣಸಿನ್ಕಾಯಿನೇ ಮೆನ್ಷನ್ ಮಾಡಿಲ್ಲ, ಹಾಕಿಲ್ಲ, ಹಾಕಿದ್ದಾರೆ. ಖಾರ ಇಲ್ಲ, ಕಮ್ಮಿ ಇದೆ. ನಾನು ಡಯಟಲ್ಲಿ ಏನೇನು ತಿಂತೀನಿ ಅಂತ ಅದು ನೆಕ್ಸ್ಟ್ ವೀಕಲ್ಲಿ ನಾನು ತೋರಿಸ್ತೀನಿ. ಸೊ ಇದಾಗಿತ್ತು ನಮ್ಮ ಎಗ್ ಬುರ್ಜಿ ಮತ್ತು ರಸಮ್ ವ್ಲಾಗು. ಈ ರೆಸಿಪಿ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಇನ್ನೊಂದು ಸ್ಪೆಷಲ್ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್, ಲವ್ ಯು ಆಲ್, ಬಾಯ್. ಅದ್ರ ಜೊತೆಗೆ ಬಾಯ್.